Thank you.
ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಕರ್ತನೆ ರಾಜ ಯೇಸುವೇ ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಈ ಸಭೆ ಬರುವಂಥ ಜನರಿಗಾಗಿ, ಅವ್ರ ಕುಟುಂಬಗಳಿಗಾಗಿ, ಅವರ ಆರೋಗ್ಯಕ್ಕಾಗಿ, ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನೀನು ಆಶೀರ್ವಾದ ಮಾಡು. ಅಷ್ಟು ಮಾತ್ರವಲ್ಲದೆ ದೇವರೇ, ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವರೇ, ನಿನ್ನ ಮಕ್ಕಳು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವರ ಸಂಗಡ ನೀನಿರು ಸ್ವಾಮಿ. ಅವರಿಗೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಕರ್ತನೆ ನೀನು ಹೇರಳವಾಗಿ ಕರ್ತನೆ ನೀನು ಅನುಗ್ರಹಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ದೇವರೇ, ನೀನು ಒಳ್ಳೆ ದೇವರು, ನೀನು ಒಳ್ಳೆಯದನ್ನೇ ಮಾಡುವ ಕರ್ತನು ನೀನಾಗಿದ್ದೀ ಸ್ವಾಮಿ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ರೆಡಿನಾ? ರೆಡಿ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಎಲ್ಲ ನಾನು ಬೇಗ ಮುಗಿಸ್ಲಕ್ಕೆ ನಾನು ಟ್ರೈ ಮಾಡ್ತೀನಿ. ಸಿಸ್ಟರ್ ಅವರ ಹೆಸರು ರಾಜೇಶ್ವರಿ ಎಂಬುದಾಗಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಯಾವ ಜಿಲ್ಲೆ ಅಮ್ಮ? ನಾಂದೇಡಿಂದ ಅವರು ಬರ್ತಾ ಇದ್ದಾರೆ ನಮ್ಮ ಚರ್ಚಿಗೆ. ಅವರು ಇದು ಒಂದು ಸಾಕ್ಷಿ ಇದೆ. ಇದು ನಡೆದಿರುವಂಥ ಘಟನೆ ನಿಮ್ಮ ಮುಂದುಗಡೆ ನಾನು ಹೆಂಚ್ಕೊಳ್ತಾ ಇದ್ದೀನಿ. ಇವರು ನಮ್ಮ ಸಭೆಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕಂತಂದ್ಬಿಟ್ಟು ಇವರು ಒಳಗಡೆ ಇತ್ತು ಚರ್ಚಿಗೆ. ಆವಾಗ ಅವ್ರು ಫಸ್ಟ್ ಏನಂತ ಹೇಳಿದ್ದಾರೆ ಅಂತಂತಂದರೆ, ನಾನು ಪಾಸ್ಟ್ರೆ ಚರ್ಚಿಗೆ ಚೇರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಕುರ್ಜಿ ಚೇರು ಮತ್ತಿನ್ನೇನು ಇಷ್ಟೇ ಅಲ್ಲ, ಮತ್ತೇನ್ರ ಅಂತಾರೆ ಚೇರು ಕುರ್ಜಿ ಅಲ್ಲ, ಓಕೆ, ಇದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ದೇವ್ರಿಗೆ ಸ್ತೋತ್ರ, ಸಿಸ್ಟರ್ ಅವ್ರ ಕಡೆಯಿಂದ ಚರ್ಚಿಗೆ 2 ಚೇರುಗಳು ಬರ್ತಾ ಇದ್ದಾವೆ, ಕುರ್ಜಿಗಳು ಬರ್ತಾ ಇದ್ದಾವೆ ಅಂತಂದ್ಬಿಟ್ಟು ನಾನು ಪ್ರೇಯರ್ ಮಾಡಿದ್ದೀನಿ. ಪ್ರೇಯರ್ ಮಾಡಿದ್ದು ಒಂದು 2-3 ವಾರ ಆದಮೇಲೆ, ಫಸ್ಟ್ರೆ ನಂಗೆ ಸ್ವಲ್ಪ ಚೇರ್ ಕೊಡೋಕ್ಕಾಗಲ್ಲ, ಚರ್ಚಿನ ಒಳಗಡೆ ಅಡುಗೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಚೇರಿಗೆ 1200 ರೂಪಾಯಿ, ಅಡುಗೆಗೆ 1500 ರೂಪಾಯಿ. ಯಾವ್ದು ಜಾಸ್ತಿ ಆಯಿತು? 1500. ಅಡುಗೆದೇ ಜಾಸ್ತಿ ಆಯಿತು. ಇವ್ರು ಏನು ಮಾಡಿದ್ರು, ಚೇರ್ ಕ್ಯಾನ್ಸಲ್ ಮಾಡಿಬಿಟ್ಟು ಅಡುಗೆ ಮಾಡಿಸಿದ್ರು. ಅಡುಗೆ ಮಾಡಿಸಿದಾಗ ಇವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿರುವಂಥ ಸಮಯದಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಆವಾಗ ದೇವರ ಆತ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಏನಂತಂತಂದರೆ, ಅವರು ಅಡುಗೆ ಮಾಡಿಸ್ತೀನಿ ಅಂತಂದ್ಬಿಟ್ಟು ಅಡುಗೆ ಮಾಡಿಸಿದ್ದಾರೆ, ದೇವರಿಗೆ ಸ್ತೋತ್ರ. ಆದರೆ ಚೇರನ್ನು ಕೊಡ್ತೀನಿ ಅಂತಂತ ಹೇಳಿದ್ದಾರೆ. ಅದನ್ನು ಅವ್ರು ತಪ್ಪಿಸ್ಕೊಳ್ಬಾರ್ದು, ಈ ವಿಷಯನ ಅವರಿಗೆ ನೀವು ಮುಟ್ಟಿಸ್ಬೇಕು ಎಂಬುದಾಗಿ ನನಗೆ ದೇವರು ತಿಳಿಸಿದ್ರು. ಅವಾಗ ನಾನು ಹೇಳಿದೆ, ಸಿಸ್ಟರ್ ಅವರಿಗೆ ಡಬಲ್ ಕೆಲಸ ಆಯಿತು. ಅಂದರೆ ಆಮೇಲೆ ಹೇಳಿದೆ, ಸಿಸ್ಟರ್ ನೀವು ಚರ್ಚಿನಾಗ ಅಡುಗೆ ಮಾಡಿಸಿದ್ರಿ, ಆದರೆ ದೇವರ ಆತ್ಮ ನನ್ನ ಜೊತೆ ಮಾತಾಡಿ ಹೇಳ್ತಾ ಇದ್ದಾನೆ, ನೀವು ಚೇರ್ ಕೊಡ್ತೀನಿ ಅಂತಂದ್ಬಿಟ್ಟು ಏನು ಕ್ಯಾನ್ಸಲ್ ಮಾಡಿದ್ದೀರಲ್ಲ, ಅದನ್ನು ತಿರುಗಿ ಚರ್ಚಿಗೆ ಚೇರ್ ಕೊಡಬೇಕು ಎಂಬುದಾಗಿ ದೇವರ ಆತ್ಮ ನಂಗೆ ತಿಳಿಸ್ಲತ್ತನ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ.
ಅವರು ಆ ವಿಷಯದಲ್ಲಿ ದುಃಖಪಟ್ಟಿಲ್ಲ, ಸಂತೋಷವಾಗಿ ದೇವರ ಕೃಪೆಯಿಂದ ಅವರು 2 ಚೇರುಗಳನ್ನು ಈ ಸಭೆಗಾಗಿ, ದೇವರ ಸೇವೆಗಾಗಿ, ಸಭೆಗೆ ಬರುವಂಥ ಜನರ ಒಂದು ಅನುಕೂಲಕ್ಕಾಗಿ ಅವರು ಈ ಚೇರುಗಳನ್ನು ದೇವರ ಸಭೆ ಕೊಟ್ಟಿದ್ದಾರೆ. ನಮ್ಮ ಕೈಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಕಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ಸ್ವಾಮಿ ಯೇಸುವೆ, ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ರಾಜೇಶ್ವರಿ ಸಿಸ್ಟರ್ ಅವರು ದೇವರೇ ಸಭೆಗೆ ಚೇರನ್ನು ಕೊಡುತ್ತೇನೆಂಬುದಾಗಿ ಅವರು ಮಾತು ಕೊಟ್ಟ ಹಾಗೆ ಸ್ವಾಮಿ ದೇವರೇ ಈ ಚೇರುಗಳನ್ನು ಒದಗಿಸಿದ್ದಾರೆ. ದೇವರೇ ಅವರನ್ನು ನೀನು ಆಶೀರ್ವದಿಸು. ದೇವರೇ ನೀನು ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಅವರ ಕುಟುಂಬ, ಅವರ ಆರೋಗ್ಯ, ಅವರ ಕೆಲಸ ಕಾರ್ಯ, ಅವರ ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ನೆಕ್ಸ್ಟ್ 2 ಚೇರ್ ಅವ, ದಯಮಾಡಿ ಅವ 2 ಚೇರ್ ತರಬೇಕು. ಮತ್ತು ಇದೇ ತಗೊಂಡೋಗಿ ಇದೇ ಇಟ್ಟಾರ ಅನ್ನಂಗೆ ಆಯ್ತದ. ಇದೇ ಇರ್ತಾವ, ರಾಜೇಶ್ವರಿ ಮನೆಗೆ ಹೋಗ್ಬೋದು. ಮತ್ತೆ 2 ಚೇರ್, ಮತ್ತು ಹೊಸ ಚೇರ್ 2 ತಂದಿದ್ವಿ. ಅದರೊಂದು ಸಾಕ್ಷಿ ಇದೆ. ಬೇಗ ಫಾಸ್ಟ್. शिवाजी हमारा पास आना था, वो सिस्टर को ये वीडियो भेजना पड़ता है. हाँ ಸುದೀಪ್, ನೀ ಯಾಕೆ ವಿಡಿಯೋ ಮಾಡ್ತೀವಿ? ಇಲ್ಲಿ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವನಿಗೆ ಅದು ಗೊತ್ತಿಲ್ಲ, ಅವ್ರು ಪೂರನೇ ಗುಡ್ನೆಸ್ ಮಾಡ್ಬಿಡ್ತಾರೆ. ಆಮೇಲೆ ಯಾಕಂತಂದ್ರೆ ಅವ್ನಿಗೆ ಕಟ್ಟು ಮಾಡೋದು ಗೊತ್ತಿಲ್ಲ. ನೀನು ಹಂಗೆ ಮಾಡಿದೆ. ಇಲ್ಲ ಸುದೀಪ್ ನಿಂಗೆ ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೈದರಾಬಾದಲ್ಲಿ सिंधु ಅನ್ನುವಂತ ಸಿಸ್ಟರ್ ಇದ್ದಾರೆ. एक हैदराबाद में सिंधु बोलने की एक औरत थी. ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾರೆ. वो हमारे यूट्यूब चैनल देखते हैं. ಅವರು ನಮ್ಮ ಸಭೆ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. उन लोग हमारे चर्च को विश्वास करते हैं और सब यूट्यूब चैनल वो देखते हैं. ಅವರು ಅವಾಗ ನನಗೆ ಫೋನ್ ಮಾಡಿ ಅವರು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. कभी भी वो पास्टर जी को फोन करके प्रार्थना कर लेते. ಅವ್ರದ್ದು ಮಗಳಿಗೆ ದೆವ್ವ ಹಿಡಿದಿತ್ತು. उनके बेटी को शैतान पकड़ा था. ಅವರಿಗೂ ಮಾಟ ಮಂತ್ರ ಮಾಡಿದಿತ್ತು. उनको बाहर से किया था. ನಾನು ಪ್ರೇಯರ್ ಮಾಡುವಂತ ಸಮಯದಲ್ಲಿ पास्टर जी प्रेयर करने के टाइम में ಅಲ್ಲ ಹೈದರಾಬಾದ್ ಅಲ್ಲಿ ಇರುವಂತ ಅವರು ಚೀರ್ಲಕ್ಕೆ ಶುರು ಮಾಡ್ತಿದ್ರು. वो हैदराबाद में चिल्लाना शुरू किए. ಹೀಗೆ ನಾವು ಒಂದು 10 ಗಂಟೆಯಿಂದ ऐसे ही 10 बजे से ರಾತ್ರಿ 2 ಗಂಟೆವರೆಗೂ रात में 2 बजे तक ನಾವು ಪ್ರಾರ್ಥನೆ ಮಾಡಿದ್ದೇವೆ. प्रार्थना किए थे. ಅವ್ರ ಮಗಳ ಮೇಲೆ ಅಟ್ಯಾಕ್ ಮಾಡಿರುವಂತ ದೆವ್ವ उनके बेटे को अटैक किया जो शैतान, ಈಕೆಗೆ ನಾವು ಕೊಲೆಗ್ತೀನಿ ಅಂತ ಹೇಳ್ತಾ ಇತ್ತು. इसको मैं मार डालूंगा बोल के बोल रहे. ಈಕೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇತ್ತು. इसको मैं लेके जाऊंगा ऐसा बोल. ಈಕೆಗೆ ಬಾ ಅಂತ ಕರೀತಿತ್ತಂತೆ. बुला रहा था आ जाओ बोल. ಆಕೆ ತಾಯಿ ಹೇಳ್ಬಿಟ್ಟು उसके मम्मी को जाके बोल के ಆಕೆ ಹೇಳ್ತಾ ಇದ್ದಳು, ನನಗೆ ಈ ತರ ಕರೀತಾ ಇದೆ, ಈ ತರ ಬಾ ಅಂತ ಇದೆ ನನಗೆ. ऐसा बोल के मुझे बुला रहे, मुझे आ जाओ बोल के बोल रहे. ಅವ್ರ मಗಳು ಬಹಳಷ್ಟು ಅಳ್ತಾ ಇದ್ದಳು. उनके बेटी बहुत ज्यादा चिल्ला रही थी. ಅಂತ ಒಂದು ಸಮಯದಲ್ಲಿ उतना समय में ರಾತ್ರಿ 2 ಗಂಟೆಗೆ ಅವರನ್ನು ಫೋನ್ ಮಾಡಿದ್ದಾರೆ. रात में 2 बजे लोग फोन किए. ನಾನು ಪ್ರೇಯರ್ ಮಾಡುವಾಗ पास्टर जी प्रार्थना करने के टाइम में ಆ ಸೈತಾನನಲ್ಲಿ ಕೆಳಗಡೆ ಬಿದ್ದು वो शैतान नीचे गिर गया. ಅದು ಹೊಳೆಯಡಿ ಅದು ಬಿಟ್ಟು ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. वो शैतान भाग गया. ಆ ಸಿಸ್ಟರು वो सिस्टर ಬೆಳಗಾದ್ಮೇಲೆ सुबह होने के टाइम में ಪಾಸ್ಟರ್ ಅವರೇ, पास्टर जी ನಮ್ಮ ಮಗಳಿಗೆ ಸಂಪೂರ್ಣವಾಗಿ ನೀವು ಪ್ರೇಯರ್ ಮಾಡಿರೋದ್ರಿಂದ ಬಿಡುಗಡೆ ಸಿಕ್ಕಿದೆ. मेरे बेटी को आप प्रार्थना किया इसलिए सब क्लियर हो गया. शैतान ಬಹಳಷ್ಟು ಭಯ ಆಗ್ಲತ್ತಿತ್ತು. मुझे बहुत डर लग रहा था. ಅದಕ್ಕೋಸ್ಕರವಾಗಿ इसके लिए ನಾನು ನಿಮ್ಮ ಚರ್ಚಿಗೆ मैं आपको चर्च को ಒಂದು ಸಂಡೇ ಊಟದ ಖರ್ಚು ನನಗೆ ಹೇಳಿ ಅಂತ ಹೇಳಿದ್ರು. एक संडे के दिन खाना का खर्चा करेंगे बोल के बोले. ನಾನು ನಿಮ್ಮ ಆವತ್ತಿನ ಸಂಡೇ ಊಟದ ಖರ್ಚದು ನಾನು ನಿಮಗೆ ಅಮೌಂಟ್ ಫೋನ್ ಪ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಅವರು. वो खाना का समय में आपको यूट्यूब में प्ले करता हूँ बोल के बोले. ಅವಾಗ ನಾನು ಅವ್ರಿಗೆ ಹೇಳಿದೆ, उस समय में पास्टर जी बोले ನಮಗೆ ಸ್ವಲ್ಪ ನಮ್ಮ ಚರ್ಚಿನ ಒಳಗಡೆ ಚೇರಿಂದ ಕೊರತೆ ಇದೆ, ಕುರ್ಚಿ ಚೇರಿಂದ ಕೊರತೆ ಇದೆ. थोड़ा हमारा चर्च में थोड़ा चर्च का समस्या है. चेयर नहीं है.
ಆ, ಈ ನಮ್ಮ ಸಭೆಗೆ ಚೇರ್ಗಳನ್ನ ಕೊಡಿಸ್ರಿ ಅಂತ ಹೇಳಿದೆ ನಾನು. तो हमारा चर्च को चेयर चाहिए बोल के उनको बोलिए. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. परमेश्वर को धन्यवाद. ಅವ್ರ ಅಮೌಂಟ್ ಕಳಿಸಿ ನನಗೆ, वो पैसा भेज के पास्टर को, ಅವ್ರು ನನಗೆ ಅಮೌಂಟ್ ಕಳಿಸಿ ನೀವು ಚೇರ್ ತಗೊಳ್ಬಹುದು ಅಂತಂದ್ಬಿಟ್ಟು ನನಗೆ ಅವ್ರು ಹೇಳಿದ್ದಾರೆ. वो पास्टर को पैसा दे के और चेयर ले लो चर्च के लिए. ಈ ಅಮೌಂಟ್ ಕಳಿಸಿ ಮಿನಿಮಮ್ ಇಲ್ಲ ಅಂತಂತಂದ್ರೆ ಒಂದು 15 ದಿನ ಆಗ್ಲತ್ತದ ನೋಡಿ. ಬರ್ತಾ ಇದ್ದಾರೆ. ಈ ರೊಕ್ಕನ ಫೋನ್ ಪ್ಲೇ ಮಾಡಿ 15 ದಿನ ಆಗ್ಲತ್ತದ. ಇದು पैसा भेज के 15 दिन हो गए. ಆದ್ರೆ ನಾನು ಚೇರ್ ತಗೊಳ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೆ. इसलिए चेयर लेना बोल के बहुत दिन से ट्राई किए. ಆದ್ರೆ ತೊಟ್ಟಲ್ ಕಾರ್ಯಕ್ರಮ ಇತ್ತು, इसलिए थोड़ा इनका बच्चों का कार्यक्रम हो गया. ಮತ್ತೆ ಇವಾಗ ಕೂಡ ಜವಳ ಇದೆ. आज भी जवड़ा है. ಆದ್ರೆ ಮಹಾರಾಷ್ಟ್ರ ಸಿಸ್ಟರ್ ಏನ್ ಮಾಡಿದ್ರು ಅಂತಂದ್ರೆ ಅವರು ಓಕೆ ಈ ರೀತಿಯಾಗಿ ಕೆಲವೊಂದು ಅಭ್ಯಂತರಗಳು ಅಡ್ಡಿಗಳು ಬಂದಿದ್ದಾವೆ. तो इसलिए ये समस्या आए अंदर, ಅದ್ರಗೋಸ್ಕರ ನಾನು ತಗೊಳಕ್ ಆಗಿದ್ದಿಲ್ಲ. इसलिए मैं नहीं लिया. ಆದ್ರೆ ಮಹಾರಾಷ್ಟ್ರ ಸಿಸ್ಟರ್ ಅವರು ಬಂದು ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ನೀವು ಚೇರ್ ತಗೊಳ್ರಿ ಅಂತ ರೊಕ್ಕ ಕೈದಾಗ ಕೊಡ್ತಾ ಇದ್ರು. इसलिए महाराष्ट्र सिस्टर जो आके चेयर ले बोल के पैसा दी. ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ ಅವ್ರು ಕೊಟ್ಟರೆ ಸಿಸ್ಟರ್ನು ಅಮೌಂಟ್ ತಗೊಂಡು ಎರಡು ಒಂದೇ ಸರ್ತಿ ಬೆಳಗ್ಗೆ ನಾನು ಜಗದೀಶನ್ನ ಕರ್ಕೊಂಡು ಹೋಗಿ 4 ಚೇರ್ಗಳನ್ನ ಚರ್ಚಿಗೆ ತಗೊಂಡು ಬಂದಿದ್ದೆ. तो इसलिए ये भी पैसा लेके वो भी पैसा लेके एक ही बार औरत में जाके चर्च लेके ಈ ವಿಡಿಯೋ ಈ ಫೋಟೋಗಳನ್ನ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಅವ್ರ ಸಿಸ್ಟರ್ ಅವರಿಗೆ ನಾವು ಕಳಿಸ್ತೇವೆ. ये वीडियो करके वो सिस्टर को भेज दी. ಅದ್ರಗೋಸ್ಕರನೇ ನಾನು ಕನ್ನಡದಲ್ಲಿ ಮಾತಾಡಿದ್ದು. ಅವ್ರಿಗೆ ಕನ್ನಡ ಬರಲ್ಲ, ಅವರಿಗೆ ತೆಲುಗು, ಹಿಂದಿ, ಮರಾಠಿ ಮಾತಾಡ್ತಾರೆ. इसलिए उनको कन्नड़ा नहीं आते, इसलिए हिंदी मराठी तेलुगु आते, इसलिए वीडियो करके भेज देना. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. परमेश्वर को धन्यवाद. ಇವಾಗ 4 ಜನಕ್ಕೆ ಸ್ತೋತ್ರವಾಗಲಿ. ಸುನಿಲ್ ಬ್ರದರ್ ಸನ್ಪುರಿಂದ ನಮ್ಮ ಸಭೆಗೆ ಅವಾಗ ಬರ್ತಾ ಇದ್ದಾರೆ. ಮತ್ತೆ ಬೆಡ್ಶೀಟ್ ಇದು ಚರ್ಚಿನಾಗ ಹಾಸ್ಲಾಕ್ ಅವ್ರು ತಗೊಂಡು ಬಂದಿದ್ದಾರೆ. ದೇವ್ರ ನಾಮಕ್ಕೆ ಹೇಗೆ ಇದನ್ನ ಕೊಡಬೇಕು ಅಂತಂದ್ಬಿಟ್ಟು ಅವ್ರ ಮನಸ್ಸಂತು ಅಂತಂದ್ಬಿಟ್ಟು ಅವ್ರ ಸತ್ಯ ಅವ್ರ ಜೊತೆ ಸ್ವಲ್ಪ ನಾವು ಮಾತಾಡೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅವಾಗ ಈ ಚರ್ಚೆಗೆ ಬರ್ತಾ ಇದ್ದೀವಿ. ಆದರೆ ದೇವರು ಒಂದು ಪ್ರಾರ್ಥನೆ ಮಾಡ್ಕೊಂಡು ಏನಂತಂದರೆ ನಮಗೆ ಕೆಲಸ ಇದ್ದಿಲ್ಲ, ನಾವು ಸ್ವಲ್ಪ ಬೇಜಾರದಲ್ಲಿ ಬಂದಿದ್ದೀವಿ. ಆದರೆ ಇಲ್ಲಿ ಬಂದು ಹೋಗಿದ ತಕ್ಷಣ ನಮ್ಮ ಒಂದು ತಿಂಗಳಲ್ಲಿ ಒಂದು 50,000 ರೂಪಾಯಿ ಇನ್ಕಮ್ ಆಗಿದೆ. ಈ ಚರ್ಚಿಗೆ ನಾವು ಏನಾದರೂ ಕೊಡಬೇಕಂತ ಹೇಳಿ ಡಿಮಾಂಡ್ ಮಾಡಿದಾಗ ನಾವೊಂದು ನೆನಪಂತೂ ಒಂದು ಕಾರ್ಪೆಟ್ ಇಲ್ಲ ಅಲ್ಲಿ ಕೆಳಗೆ ಹಾಸ್ಕೊಳಕ್ಕ ಅಂತೇಳಿ ನಾವು ಕಾರ್ಪೆಟ್ ತಂದು ಕೊಟ್ಟಿದ್ವಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವರು ಸತ್ಯ ದೇವರು, ನಿಜವಾದಂಥ ದೇವರು, ಅದ್ಭುತ ಸ್ವರೂಪನೂ ಆಲೋಚನೆ ಕರ್ತ. ನಾವೇನಾಗಿ ಏನು ನಂಬುತ್ತೇವೋ ಅದು ದೇವರು ಖಂಡಿತವಾಗಿ ನಮಗೆ ಕೊಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುನಿಲ್ ಬ್ರದರ್. ದೇವರಿಗೆ ದೇವ್ರ ಸೇವೆಗೂ ದೇವ್ರ ಸಭೆಗೆ ತಗೊಂಡು ಬಂದಿದ್ದಕ್ಕಾಗಿ ಥ್ಯಾಂಕ್ ಯು. ಹಲ್ಲೆಲೂಯಾ ಹೇಳುವಾಗ ಸ್ವಲ್ಪ ಜೋರಾಗಿ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ಇಲ್ಲಿಗೆ ಚರ್ಚಿಗೆ ಬಂದಿರುವಂಥದ್ದು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಮ್ಮ ಶರೀರವನ್ನೆಲ್ಲ ನಾವು ಉಪಯೋಗಿಸಿ ದೇವರಿಗೆ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನನಗೆ ಒಂದು 10 ನಿಮಿಷ ಮಾತಾಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂಥ ದೇವರ ಸೇವಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಯಾಕಂದರೆ ಸಮಯ ಬಹಳ ಕಡಿಮೆ ಇರುವುದರಿಂದ ನಾವು ಇಲ್ಲಿ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 25ನೇ ವಚನದಿಂದ 23ನೇ ವಚನದಿಂದ ನೀವು ಪ್ರಾರ್ಥನೆ ಮಾಡಿ, ದೇವರೇ ನಮ್ಮೊಟ್ಟಿಗೆ ಮಾತಾಡುವಂಥ ಪ್ರಾರ್ಥನೆ ಮಾಡಿ. ಎಷ್ಟು ವಯಸ್ಸು ಹೋಗ್ತೇವೆ. ನಿಜವಾಗಿಯೂ ದೇವರು ನಮ್ಮೊಟ್ಟಿಗೆ ಮಾತಾಡುವವನಾಗಿದ್ದಾನೆ.
ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಇಲ್ಲಿದ್ದಾನೆ, ಯೆಹೋವನು ಇಲ್ಲಿದ್ದಾನೆ, ಯೇಸು ಕ್ರಿಸ್ತನು ಇಲ್ಲಿದ್ದಾನೆ, ನಮ್ಮೊಟ್ಟಿಗೆ ಮಾತಾಡುತ್ತಾನೆ. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ ಪ್ರಭು. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀನು ನಮ್ಮ ಮೂಲಕ ಮಹಿಮೆ ಹೊಂದಿದ್ದಿ, ಹಾಡುಗಳ ಮೂಲಕ ನಿನ್ನ ಮಕ್ಕಳ ಮೂಲಕ ಮಹಿಮೆ ಹೊಂದಿದ್ದಿ ದೇವರೇ. ಅನೇಕರು ಕಾಣಿಕೆಗಳನ್ನು ಕೊಡುವುದರ ಮೂಲಕ ನಿನ್ನನ್ನು ಮಹಿಮೆಪಡಿಸಿದ್ದಾರೆ, ಚೇರ್ಗಳನ್ನು ಕೊಡುವುದರ ಮೂಲಕ ಮಹಿಮೆಪಡಿಸಿದ್ದಾರೆ, ಕಾರ್ಪೆಟ್ ಕೊಡುವುದರ ಮೂಲಕ ಮಹಿಮೆಪಡಿಸಿದ್ದಾರೆ. ನಿಜವಾಗಿಯೂ ನಮ್ಮ ಮಧ್ಯದಲ್ಲಿ ನೀನು ಮಹಿಮೆ ಹೊಂದಿದ್ದಿ ದೇವರೇ, ನಿನಗೆ ಸ್ತೋತ್ರ. ನೀನು ಮಹಿಮೆ ಹೊಂದಿದ್ದಿ ದೇವರೇ, ನಿನಗೆ ಸ್ತೋತ್ರ ಪ್ರಭು. ಈಗಪ್ಪ ನೀನು ಮಾತಾಡುವ ದೇವರಾಗಿದ್ದಿ, ನಮ್ಮೊಟ್ಟಿಗೆ ಮಾತಾಡಿ ಸ್ವಾಮಿ, ನಮ್ಮೊಟ್ಟಿಗೆ ಮಾತಾಡಿ ಸ್ವಾಮಿ. ನಿನಗೆ ಹೆಣ್ಣು ಮಗಳಿದ್ದಾಳೆ. 25ನೇ ವಚನ, ಒಂದೇ ವಚನ ಓದಿ ಸಹಾಯ ಮಾಡ್ರಿ. 25ನೇ ವಚನ. ಅವರು ಆನಂದ ಲಹರಿಯಲ್ಲಿದ್ದಾಗ ನಮ್ಮ ವಿನೋದಕ್ಕೋಸ್ಕರ ಸಂಸೋನನನ್ನು ಕರೆಕೊಂಡು ಬನ್ನಿರಿ ಅಂದನು. ಇಲ್ಲಿ 13ನೇ ವಚನ ನೋಡ್ರಿ. 13ನೇ ವಚನದಲ್ಲ, 13ನೇ ಅಧ್ಯಾಯದ 2ನೇ ವಚನ. ಕುಲದವನಾದ ಮಾನೋಹ ಓದ್ಬೇಕು. ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದ್ದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಚೋರ್ಗ ಎಂಬ ಊರಿನಲ್ಲಿ ಒಬ್ಬ ಮಾನೋಹ ಎಂಬಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಂಡತಿ ಬಂಜೆಯಾಗಿದ್ದಳು. ಬಂಜೆ ಅಂತಂದರೆ ಅವಳಿಗೆ ಬಹಳ ದಿವಸ ಮದುವೆ ಆಗಿದ್ರು ಕೂಡ ಆಕೆಗೆ ಮಕ್ಕಳಿರಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಮಕ್ಕಳಿಲ್ಲದವರ ವಿಷಯದಲ್ಲಿ ನೋಡುವಾಗ ಅವರು ಬಹಳ ದುಃಖದಲ್ಲಿರುತ್ತಾರೆ. ಅಬ್ರಾಮನ ಹೆಂಡತಿಯಾದಂಥ ಸಾರಳು ಕೂಡ ಮಕ್ಕಳಿಲ್ಲದೆ ಇರುವಾಗ ಅವಳು ಬಹಳ ದುಃಖ ಪಡ್ತಾ ಇದ್ದಳು. ಅವರ ದುಃಖ ಎಷ್ಟು ಅಂಥೇಳಿ ಅವರಿಗೆ ಗೊತ್ತಾಗ್ತದೆ, ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ಅಲ್ಲಿ ಜನರು ಆಡುವಂಥ ನಿಂದೆಗಳನ್ನು ಕೇಳುವುದು. ಇಲ್ಲಿ ಅಬ್ರಾಮನ ಹೆಂಡತಿಯಾದಂಥ ಸಾರಳು ಕೂಡ ಬಂಜೆಯಾಗಿದ್ದಳು. ಇಲ್ಲಿ ಮಾಮನ ಹೆಂಡತಿ ಕೂಡ ಅವಳು ಬಂಜೆ ಅಂದರೆ ಅವಳಿಗೆ ಮಕ್ಕಳು ಆಗುವುದಿಲ್ಲ ಅಂತ ಅರ್ಥ. ಅಬ್ರಾಮನ ಹೆಂಡತಿ ಕೂಡ ಸಾರಳು ಮುದುಕಳಾಗಿದ್ದಳು. ಅವಳು ಸಂಪೂರ್ಣವಾಗಿ ಮುದುಕಿಯಾಗಿದ್ದಳು. ಆಕೆಗೆ ಮಕ್ಕಳಾಗುವಂಥ ಯಾವ ಚಾನ್ಸಸ್ ಕೂಡ ಇಲ್ಲ. ಯಾವ ಡಾಕ್ಟರ್ ತೋರಿದ್ರು ನಿಮಗೆ ಮಕ್ಕಳು ಆಗಲು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅಂತ ಪರಿಸ್ಥಿತಿ ಸಾರಳಿಗಿತ್ತು. ಆದರೆ ಇಲ್ಲಿ ಮಾನವನ ಹೆಂಡತಿ ಕೂಡ ಅವಳು ಕೂಡ ಅಂತ್ಯ ಪರಿಸ್ಥಿತಿಯಲ್ಲೇ ಇದ್ದಳು. ಆದರೆ ಅವಳು ಪ್ರಾರ್ಥನೆ ಮಾಡುವವಳಾಗಿದ್ದಳು. ಹಲ್ಲೆಲೂಯಾ. ಅವಳು ದೇವರೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿದ್ದಳು. ಆಗ ದೇವರು ಮಾತಾಡುತ್ತಿದ್ದಾನೆ. ಹಲ್ಲೆಲೂಯಾ. ನಾವು ಕಷ್ಟದಲ್ಲಿ ಸಮಸ್ಯೆಯಲ್ಲಿರುವಾಗ ನಾವು ದೇವರನ್ನು ಬಿಟ್ಟು ದೂರ ಹೋಗಬಾರ್ದು. ಎಷ್ಟು ಕಷ್ಟಗಳು ಬರ್ತವೋ ಅಷ್ಟು ದೇವರ ಹತ್ತಿರ ಬರಬೇಕು. ದೇವರ ಹತ್ತಿರ ಬಂದಾಗ ದೇವರು ಮಾತಾಡುತ್ತಾನೆ. ಈಗ ಇಲ್ಲಿ ಮಾನವನ ಹೆಂಡತಿಗೆ ದೇವರು ಮಾತಾಡಿ ಹೇಳುತ್ತಿದ್ದಾನೆ, ನಿನಗೆ ಮಕ್ಕಳಾಗುವವು, ನಿನಗೆ ಒಬ್ಬ ಮಗನು ಹುಟ್ಟುತ್ತಾನೆ ಅಂತ ಹೇಳುವಾಗ ಅವಳು ಹೇಳ್ತಾಳೆ,